ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಸರ್, ಈಗ ಬಸವಣ್ಣವರು ಒಂದು ಮಾತು ಹೇಳಿದ್ದಾರೆ, ಉಳ್ಳವರು ದೇವಾಲಯ ಕಟ್ಟುವರು ನಾನೇನು ಕಟ್ಟಲೆಯ ಅಂತ. ನಾನು ಉಳ್ಳವನಲ್ಲ ಸರ್, ನಾನು ಬಡವನೇ. ನಾನು ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿಕೊಂಡು ಕಷ್ಟ ಸುಖಗಳು ನೋಡಿಕೊಂಡು ನಮ್ಮಪ್ಪ ನಮ್ಮಮ್ಮ ಏನು ಹೇಳ್ಕೊಟ್ರು, 4 ಜನಕ್ಕೆ ಸಹಾಯ ಮಾಡು, ಕೆಟ್ಟದ್ದು ಮಾಡಬೇಡ ಅಂಥೇಳಿ ನನ್ನ ಬೆಳೆಸಿದ್ರು. ನಾನು ಇವತ್ತು ನನಗೆ ಕಷ್ಟ ಇದ್ದರೂ ಕೂಡ ನಾನು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ನಾನಿವತ್ತು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀನಿ. ಈ ಕಾರ್ಯಕ್ರಮ ನಿಮಗೆಲ್ಲ ಅನಿಸ್ತಾ ಇರ್ಬೋದು, ಏನು ಸರ್ ಎಲ್ಲರೂ ಮಾಡ್ತಾರೆ ಅಂತ. ಬಟ್ ಈ ಕಾರ್ಯಕ್ರಮ ಇದು ನಮ್ಮ ಗೋವಿಂದರಾಜನಗರದಲ್ಲಾಗಲಿ ವಿಜಯನಗರದಲ್ಲಾಗಲಿ ಇದು ನಾನು ಮಾಡ್ತಾ ಇರೋವಂಥ ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನು 5 ಅಲ್ಲ 10 ಅಲ್ಲ 20 ಅಲ್ಲ 30 40 50 100 ಕ್ಯಾಂಪ್ ಹೋಗಬೇಕು. ಆ ಕ್ಯಾಂಪ್ನ ನನ್ನ ಕೈಲಿ ಮಾಡಿಸೋವಂಥ ಶಕ್ತಿ ನನಗೆ ದೇವರು ಕೊಡಲಿ. ಆ ಶಕ್ತಿ ಆಶೀರ್ವಾದ ನಮ್ಮ ಅಪ್ಪಾಜಿ ಕೃಷ್ಣಪ್ಪ ಅವರು ಮತ್ತು ಪ್ರಿಯಾ ಕೃಷ್ಣ ಅವರು ನನಗೆ ಮಾಡಲಿ. ಅವರ ಪ್ರೇರೇಪಣೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅವರ ಆಶೀರ್ವಾದದಿಂದ ನಮ್ಮ ಗೋವಿಂದರಾಜನಗರ ಮತ್ತು ವಿಜಯನಗರ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲೂ ಬಡವರಿಗೆ ಯಾರು ಆರೋಗ್ಯಕ್ಕೆ ತುಂಬ ತಡಪಡಿಸ್ತಾ ಇರ್ತಾರೆ, ಅಂದರೆ ಅವರಿಗೆ ತುಂಬ ಕಷ್ಟ, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಈಗ ನಿಮಗೆ ಗೊತ್ತು, BP ಶುಗರ್ ಬಂದರೆ ವಾರಕ್ಕೊಂದು ದಿವಸ ಚೆಕ್ ಮಾಡಿಸ್ಬೇಕು, ಲೋ BP ಆಗಿಬಿಡ್ತದೆ, ಹೈ BP ಆಗಿಬಿಡುತ್ತೆ, ತುಂಬ ಕಷ್ಟ ಇರುತ್ತೆ. ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ನಾವು ಒಂದು ತಿಂಗಳಿಗೊಂದ್ಸಲಿ ಅವ್ರಿಗೆ ಒಂದು ಚೆಕ್ ಮಾಡಿ ಅವ್ರ ಆರೋಗ್ಯದ ಬಗ್ಗೆ, ಅವ್ರಿಗೆ ಹೃದಯ ಹೆಂಗಿದೆ, ಅವ್ರಿಗೆ BP ಶುಗರ್ ಯಾವ ಥರ ಇದೆ, ಅವ್ರಿಗೆ ಕಂಟ್ರೋಲಲ್ಲಿ ಇದೆಯಾ, ಅವ್ರಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆಯಾ, ಆಮೇಲೆ ಅವರಿಗೆ ECG ಮಾಡಿಸಿ, ಈಕೋ ಮಾಡಿಸಿ, ಈ ಥರ ಅಂಥ ಪರೀಕ್ಷೆಗಳನ್ನ ಮಾಡಿಸಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಇದು ಇವತ್ತು ಸ್ಟಾರ್ಟ್ ಆಗಿದೆ, ಇದು ಯಾವತ್ತೂ ಎಂಡ್ ಆಗಬಾರ್ದು ಅಂತ ನಾನು ಬಯಸ್ತಾ ಇದ್ದೀನಿ. ಇವತ್ತು ನನ್ನ ಹುಟ್ಟುಹಬ್ಬ ಇದೆ, ಬಟ್ ಆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಬಿಟ್ಟು ಸಮಾಜದಲ್ಲಿ ಜನರ ಮಧ್ಯೆ ಜನರಿಗೋಸ್ಕರ ಜನರ ಆರೋಗ್ಯಕ್ಕೋಸ್ಕರ ನಾನು ಇರಬೇಕು ಅಂತ ಇವತ್ತು ನಾನು ಆಸೆಪಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇದು ನಂದು 2 ಮಾತುಗಳು ಸರ್. ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಎಲ್ಲ ಜನರ ಅಭಿಪ್ರಾಯ ಕೂಡ ಇದೆ ಸರ್. ರಾಜಕೀಯದಲ್ಲಿ ಮುಂದೆ ಬರೋದು ಹಿಂದೆ ಬರೋದು ನಂಗೆ ಗೊತ್ತಿಲ್ಲ. ನಾನು ಅವತ್ತಿಂದನೂ ಇಷ್ಟೇ, ನಾನು ನಮ್ಮ ಮನೆ ದಾಸರಹಳ್ಳಿ ರಾಜ್ಕುಮಾರ್ ವಾರ್ಡಲ್ಲಿ ನಾನು ಯಾವತ್ತಿದ್ರೂ ಬಡವ್ರಿಗೋಸ್ಕರ ನಿಂತಿದ್ದೀನಿ. ನನ್ನ ಹತ್ರ 1 ರೂಪಾಯಿ ಇದ್ದರೆ 50 ಪೈಸೆ ಬಡವ್ರಿಗೆ ಕೊಡ್ತೀನಿ, ನನ್ನ ಹತ್ರ 100 ರೂಪಾಯಿ ಇದ್ದರೆ 50 ಪೈಸೆ ಬಡವ್ರಿಗೆ ಕೊಡ್ತೀನಿ. ನಮ್ಮ ಮನೇಲಿ ನಮ್ಮ ಅಮ್ಮ ಆಗಲಿ ನಮ್ಮ ಹೆಂಡತಿ ಆಗಲಿ ಬೈತಾ ಇರ್ತಾರೆ, ಏನು ನಿನ್ನ ಹತ್ರ ನೀನು ಇರೋ ದುಡ್ಡಲ್ಲೇ ನೀನು ಈ ಥರ ದಾನ ಧರ್ಮ ಮಾಡ್ತೀಯ ಅಂತ. ದಾನ ಧರ್ಮ ಮಾಡೋದೇ ದುಡ್ದು ಮಾಡೋವಂಥದ್ದು. ನಾನು ದುಡಿತೀನಿ, ನಾನು ದಾನ ಧರ್ಮ ಮಾಡ್ತೀನಿ. ನಾನು ಬೇರೆಯವ್ರ ದುಡ್ಡಲ್ಲಿ ಯಾವತ್ತೂ ದಾನ ಧರ್ಮ ಮಾಡೋದಿಲ್ಲ. ಆ ದೇವರು ನನಗೆ ಆ ದುಡಿಯೋಂಥ ಶಕ್ತಿ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ. ನನ್ನ ಆರೋಗ್ಯದಿಂದ 100,000 ಜನ ಆರೋಗ್ಯಗಳು ಚೆನ್ನಾಗಿರಲಿ ಅನ್ನೋದು ಬಯಸ್ತೀನಿ ಸರ್. ರಾಜಕೀಯವಾಗಿ ಬೆಳಿಬೇಕು ಅಂತ ನನಗೆ ಇರೋ ಶಕ್ತಿಲೇ ನಾನು ಇಷ್ಟು ಮಾಡಿದ್ದೀನಿ. ನಾನು ರಾಜಕೀಯದಲ್ಲಿ ಆಸೆ ಪಟ್ಟಿದ್ದೀನಿ. ಅದು ಯಾಕೆ ರಾಜಕೀಯ ಆಸೆ ಪಟ್ಟಿದ್ದೀನಿ ಅಂತಂದರೆ, ನನ್ನಿಂದ 100 ಜನಕ್ಕೆ ಅಲ್ಲ, 1000 ಜನ, 10,000 20,000 ಜನಕ್ಕೆ ನನಗೆ ನನ್ನ ವಾರ್ಡ್ ಮಟ್ಟದಲ್ಲಿ ನನಗೆ ಸಹಾಯ ಮಾಡುವಂಥ ಶಕ್ತಿ ಬರಲಿ. ಆ ಶಕ್ತಿ ಬರಬೇಕು ಅಂತಂದರೆ ನಾನು ರಾಜಕೀಯದಲ್ಲಿ ಇರಬೇಕು, ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು, ಸರ್ಕಾರದಲ್ಲಿ ಇರುವಂಥ ಸವಲತ್ತುಗಳನ್ನ ನಾನು ಜನರಿಗೆ ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಜನರ ಮತ್ತು ಸರ್ಕಾರದ ಮಧ್ಯೆ ಪ್ರತಿನಿಧಿಯಾಗಿ ಆ ಮಧ್ಯದಲ್ಲಿ ನಿಂತು ಜನರಿಗೆ ಯಾವುದೇ ಥರ ಭ್ರಷ್ಟಾಚಾರವಿಲ್ಲದೆ ಅವರಿಗೆ ಒಂದು ಒಳ್ಳೆ ರೋಡ್ ಆಗಲಿ, ಒಳ್ಳೆ ವಾತಾವರಣ ಆಗಲಿ, ಆಮೇಲೆ ಒಳ್ಳೆ ಕುಡಿಯೋ ನೀರಾಗಲಿ, ಒಳ್ಳೆ ಆಟ ಆಡೋಕ್ಕೆ ಗ್ರೌಂಡು, ಮಕ್ಕಳಿಗೆ ಶಾಲೆ, ಒಂದು ಸ್ವಿಮ್ಮಿಂಗ್ ಪೂಲು, ಈ ಥರ ನಂದು 10 ಆಸೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ನಾನು ಈ ರಾಜ್ಕುಮಾರ್ ವಾರ್ಡ್ ಕರ್ನಾಟಕದಲ್ಲಿ ಏನಿದೆ ಇದು ಒಂದೇ ವಾರ್ಡ್ ಇರೋದು ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ಅಂತ. ಈ ಡಾಕ್ಟರ್ ರಾಜ್ಕುಮಾರ್ ವಾರ್ಡನ್ನು ಪ್ರಪಂಚದಲ್ಲೇ ಬಂದು ನೋಡಬೇಕು, ಆ ಥರ ಡೆವಲಪ್ ಮಾಡೋವಂಥ ಆಸೆ ನನಗಿದೆ. ಅದನ್ನು ನಾನು ಮಾಡೇ ಮಾಡ್ತೀನಿ. ದೇವರು ಆ ಶಕ್ತಿ ನನಗೆ ಕೊಡಲಿ, ಆ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತೀನಿ.